ಎಲ್ಲ ಸಿದ್ಧವಾಗಿದೆ ವಿರೂಪಾಕ್ಷ ಶಾಸ್ತ್ರಿ. ಇನ್ನು ಬಲಿ ಒಂದೇ ಬಾಕಿ. ಅದೊಂದಾದ್ರೆ ಶ್ರೀಚಕ್ರ ನಮ್ಗೆ ದಕ್ಕಿದ ಹಾಗೆ. ಶ್ರೀಚಕ್ರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿನ್ ಜೊತೆ ಕೈ ಜೋಡಿಸಿದೆ. ಏನೆಲ್ಲ ಆಗೋದು? ನನ್ನ ಇಷ್ಟು ವರ್ಷದ ದೈವಿಕ ಜೀವನದಲ್ಲಿ ಹೋಮ ಹವನಗಳನ್ನ ಮಾಡಿದ್ದೀನಿ, ವಾರಾನುಗಟ್ಲೆ ಉಪವಾಸ ವನವಾಸ ಮಾಡಿದ್ದೀನಿ, ಅಮ್ಮನವರಿಗೆ ಎಂತೆಂಥ ಅಲಂಕಾರನ ಮಾಡಿದ್ದೀನಿ. ಆದ್ರೆ ಬರೀ ಕೇಳುವಂತ ಪೂಜೆಯನ್ನು ನಾನು ಮಾಡಿರಲಿಲ್ಲ. ಅದಕ್ಕೆ ನಾನು ವಿರುದ್ಧವಾಗಿದ್ದೆ. ಅದೀಗ ಶ್ರೀಚಕ್ರದ ಆಸೆಗೆ ಬಿದ್ದು ಅದಕ್ಕೂ ಒಪ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ಇದೆಲ್ಲ ಇಷ್ಟು ಇಲ್ವೋ ಏನು? ನಿನ್ಗೆ ಪಾಪ ಅನ್ಸ್ಬೋದು ಬಲಿ ಪೂಜೆ, ಆದ್ರೆ ಅದೇ ನಮ್ಗೆ ಶಕ್ತಿ ಪುಣ್ಯ ತಂದ್ಕೊಡೋದು. ಶ್ರೀಚಕ್ರ ಒಮ್ಮೆ ನಮ್ ಕೈವಶವಾದ್ರೆ ನನ್ನ ಪಾಪ ಪುಣ್ಯಗಳ ಲೆಕ್ಕ ನಾವೇ ಬರ್ಕೊಳ್ಬಹುದು. ಆಗ ನೀನು ನಿಮ್ಮಮ್ಮನವ್ರಿಗೆ ಹೆದ್ರು ಅವಶ್ಯಕತೆ ಇಲ್ಲ. ನನ್ನ ಜೀವಿತಾವಧಿಯೆಲ್ಲ ಅಮ್ಮನವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೋಸ್ಕರ ಅಮ್ಮನವ್ರ ಆಶೀರ್ವಾದ ಕೇಳಿದವ್ ನಾನು. ಆದ್ರೆ ಈಗ ಬಲಿ ಪೂಜೆ ಅಂದ್ಕೊಂಡಾದಾಗ್ಲಿಂದ ಏನಾದ್ರೂ ಒಂದು ಅವಘಡಕ್ಕೆ ಕಾಡ್ತಾನೆ ಇದೆ. ಇನ್ನು ಏನೇನ್ ಕಾದಿದೆಯೋ ಶ್ರೀಚಕ್ರ ಉದ್ಭವ ಆಗೋದೊಳಗೆ. ನಿನ್ ಹೆದರಿಕೆ ನೋಡಿದ್ರೆ ನನ್ಗೆ ಅನುಮಾನ ಶುರುವಾಗಿದೆ. ಈ ಬಲಿ ಪೂಜೆ ಮುಂಚೆ ಇನ್ನೊಂದ್ ಕೆಲಸ ಬಾಕಿ ಇದೆ. ನಡಿ ನನ್ ಜೊತೆ. ಇನ್ನು ಏನೇ ಆಗ್ಬೇಕು? ಬಲಿ ಪೂಜೆಗೂ ಮೀರಿದ್ದೇನಿದೆ? ಹೇಳ್ತೀನಿ. ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ. ಅಮ್ಮನವ್ರ ದೇವಸ್ಥಾನಕ್ಕ? ಹೌದು, ನಡಿ ವಿರೂಪಾಕ್ಷ ಶಾಸ್ತ್ರಿ, ತಡ ಮಾಡಬಾರ್ದು.